ನೋಡಿ ಕ್ವಶನ್, ಎಕ್ಸ್ಪ್ರೆಸ್ ದ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 2xi ಪ್ಲಸ್ 3yj ಮೈನಸ್ zk ಇನ್ ಸಿಲಿಂಡ್ರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್. ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಬಂದು XYZ, ಅರ್ಥ ಆಗ್ತಿದೆಯಲ್ವಾ. ಸಿಲಿಂಡ್ರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ಬಂದು ಜ್ಞಾಪಕ ಇಟ್ಕೊಳ್ಳಿ ರೋ ಫೈ ಮತ್ತು ಝೆಡ್. ನೋಡಿ ಈಗ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸಲ್ಲಿ ಎಕ್ಸ್ ಡೈರೆಕ್ಷನ್ಗೆ ಯೂನಿಟ್ ವೆಕ್ಟರ್ ಬಂದು ಐ, ಮತ್ತು ವೈ ಡೈರೆಕ್ಷನ್ಗೆ ಜೆ ಮತ್ತು ಝೆಡ್ ಡೈರೆಕ್ಷನ್ಗೆ ಕೆ. ಅದೇ ಥರ ಇದಕ್ಕೆ ಡಿನೋಷನ್ ಈ ರೋ ಕ್ಯಾಪು ರೋ ಡೈರೆಕ್ಷನ್ಗೆ, ಫೈ ಡೈರೆಕ್ಷನ್ಗೆ ಇ ಫೈ ಕ್ಯಾಪು, ಝೆಡ್ ಡೈರೆಕ್ಷನ್ಗೆ ಇ ಝೆಡ್ ಕ್ಯಾಪು. ಅರ್ಥ ಆಗ್ತಿದೆಯಲ್ವಾ. ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಆನ್ಸರ್ ಯಾವ ಥರ ಬರಬೇಕು ಅಂದರೆ ರೋ ಫೈ ಝೆಡ್ಡಲ್ಲಿ ಮತ್ತು ಐ ಜೆ ಕೆ ಬದಲು ಈ ರೋ ಕ್ಯಾಪ್ ಇ ಫೈ ಕ್ಯಾಪ್ ಇ ಝೆಡ್ ಕ್ಯಾಪಲ್ಲಿ ಬರಬೇಕು. ಇದನ್ನ ಈ ಥರ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ, ಕನ್ವರ್ಟ್ ಮಾಡೋದು ಯಾವ ಥರ. ಫಸ್ಟ್ ವೆಕ್ಟರ್ ಎಫ್ ಬರ್ಕೊಳ್ಳಿ. ವೆಕ್ಟರ್ ಎಫ್ ಏನು 2xi ಪ್ಲಸ್ 3yj ಮೈನಸ್ zk. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇನ್ ಸಿಲಿಂಡ್ರಿಕಲ್ ಪೋಲಾರ್ ಸಿಸ್ಟಮ್ ಅಂತ ಬರ್ಕೋಬೇಕು. ಇನ್ ಸಿಲಿಂಡ್ರಿಕಲ್ ಪೋಲಾರ್ ಸಿಸ್ಟಮ್ ಎಕ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ರೋ ಕಾಸ್ ಫೈ, ವೈ ಅಂದರೆ ರೋ ಸೈನ್ ಫೈ, ಝೆಡ್ ಅಂದರೆ ಝೆಡ್. ಈಗ ಏನು ದೇರ್ ಫಾರ್ ಎಫೆಕ್ಟರ್ ಏನಾಗುತ್ತೆ 2 ಎಕ್ಸ್ ಅಂದ್ರೇನು ರೋ ಕಾಸ್ ಫೈ ಇಂಟು ಐ ಪ್ಲಸ್ 3 ವೈ ಅಂದರೆ ರೋ ಸೈನ್ ಫೈ ಇಂಟು ಜೆ ಮೈನಸ್ ಝೆಡ್ ಅಂದರೆ ಝೆಡ್ಡು ಕೆ. ಈಗ ಎಕ್ಸ್ ವೈ ಝೆಡ್ಡು ಇನ್ ಟರ್ಮ್ಸ್ ಆಫ್ ಏನಾಯಿತು ರೋ ಫೈ ಝೆಡ್ ಆಯಿತು. ಈಗ ಐ ಜೆ ಕೆನ ಇನ್ ಟರ್ಮ್ಸ್ ಆಫ್ ಈ ರೋ ಇ ಫೈ ಇ ಝೆಡ್ ಕ್ಯಾಪ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಏನು ಮಾಡಬೇಕು, ಲೆಟ್ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಅಂತ ಬರೆದು ನಾವು ಕಟ್ಕೊಳ್ಳಿ. ಇದನ್ನ ಯಾವ ಥರ ಬರಿಬೇಕು ನಾವು, ಎಫ್ ರೋ ಇಂಟು ಈ ರೋ ಕ್ಯಾಪ್ ಇನ್ ಟರ್ಮ್ಸ್ ಆಫ್ ಈ ರೋ ಕ್ಯಾಪು ಇಲ್ಲಿ ಫಂಕ್ಷನ್ ಆಫ್ ರೋ ಕಾಸ್ ಫೈ ಇರಬೇಕು ಅಂತ ಗೊತ್ತಾಗ್ತಿದೆಯಲ್ವಾ. ಇದಕ್ಕೆ ಎಫ್ ರೋ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಎಫ್ ಐ ಇಂಟು ಇ ಫೈ ಕ್ಯಾಪ್, ಇದಕ್ಕೆ ಎಫ್ ಐ ಅಂತ ಈ ಕೋಫ್ಷನ್ನ ಎಫ್ ಐ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಇ ಫೈ ಕ್ಯಾಪ್ದು ಕೋಫ್ಷನ್ನ ಎಫ್ ಐ, ಈ ರೋ ಕ್ಯಾಪ್ದ ಕೋಫ್ಷನ್ನ ಎಫ್ ರೋ ಅಂತ ಡಿನೋಟ್ ಮಾಡಿ. ಇಲ್ಲಾಂದರೆ F1 F2 F3 ಬೇಕಾದರೂ ತೊಗೋಬೋದು. ಆಮೇಲೆ ಎಫ್ ಝೆಡ್ ಇಂಟು ಇ ಝೆಡ್ ಕ್ಯಾಪ್ ವೇರ್ ನೋಡಿ ಇಲ್ಲಿ ಎಫ್ ರೋ ಅಂದರೆ ನಮಗೆ ಬೇಕಾಗಿರೋದು ಎಫ್ ರೋ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಎಫ್ ರೋ ಸಿಗೋದು ಹೆಂಗೆ ಅಂದರೆ ಎಫ್ ವೆಕ್ಟರ್ ಜೊತೆಗೆ ಈ ರೋ ಕ್ಯಾಪ್ದು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಎಫ್ ವೆಕ್ಟರ್ ಡಾಟ್ ಈ ರೋ ಕ್ಯಾಪ್ ಸ್ವಲ್ಪ ಈ ಕಡೆ ಬರ್ಕೊಡಿ. ವೇರ್ ಎಫ್ ರೋ ಅಂದರೆ ವೆಕ್ಟರ್ ಎಫ್ ಡಾಟ್ ಈ ರೋ ಕ್ಯಾಪ್, ಆಮೇಲೆ ಎಫ್ ಐ ಅಂದರೆ ವೆಕ್ಟರ್ ಎಫ್ ಡಾಟ್ ಇ ಫೈ ಕ್ಯಾಪ್, ಮತ್ತು ಎಫ್ ಝೆಡ್ ಅಂದರೆ ವೆಕ್ಟರ್ ಎಫ್ ಝೆಡ್ ಇ ಝೆಡ್ ಕ್ಯಾಪ್. ಇಲ್ಲಿ ನೋಡಿ ನಮಗೆ ಆನ್ಸರ್ ಫೈನಲ್ ಬೇಕಾಗಿರೋದು ಇದು. ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಎಫ್ ರೋ ಇ ರೋ ಕ್ಯಾಪ್ ಎಫ್ ಐ ಇ ಫೈ ಕ್ಯಾಪ್ ಎಫ್ ಝೆಡ್ ಇ ಝೆಡ್ ಕ್ಯಾಪ್. ಇದು ಈಕ್ವೇಷನ್ 1 ಅಂದ್ಕೊಳ್ಳೋಣ. ಅರ್ಥ ಆಯ್ತಲ್ವಾ. ಈಗ ಇದನ್ನ ಈಗ ಎಫ್ ರೋನ ಫೈಂಡ್ ಮಾಡೋಕ್ಕೆ ಈ ಫಾರ್ಮುಲಾ ಎಫ್ ವೆಕ್ಟರ್ ಡಾಟ್ ಈ ರೋ ಕ್ಯಾಪ್, ಎಫ್ ಐ ಅಂದರೆ ಎಫ್ ವೆಕ್ಟರ್ ಡಾಟ್ ಇ ಫೈ ಕ್ಯಾಪ್, ಎಫ್ ಝೆಡ್ ಅಂದರೆ ಎಫ್ ವೆಕ್ಟರ್ ಡಾಟ್ ಇ ಝೆಡ್ ಕ್ಯಾಪ್. ಎಫ್ ವೆಕ್ಟರ್ ಅಂದರೆ ಇಲ್ಲಿದೆ, ಅರ್ಥ ಆಗ್ತಿದೆಯಲ್ವಾ. ಈಗ ಈ ರೋ ಕ್ಯಾಪ್ ಅಂದರೆ ಗೊತ್ತಿರಬೇಕು. ವಿ ಹ್ಯಾವ್ ಇದನ್ನ ಇಟ್ಕೊಳ್ಳಿ. ಈ ರೋ ಕ್ಯಾಪ್ ಅಂದರೆ ಕಾಸ್ ಫೈ ಐ ಅಂದರೆ ಇದು ಬಂದು ಯೂನಿಟ್ ವೆಕ್ಟರ್ ಅಲಾಂಗ್ ಫೈ ಡೈರೆಕ್ಷನ್ ಗೊತ್ತಾಗ್ತಿದೆಯಲ್ವಾ. ಅದನ್ನ ಇದಕ್ಕೆ ಅಂದರೆ ಅಂದರೆ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ವೈ ಝೆಡ್ ಡೈರೆಕ್ಷನ್ಗೆ ಈಕ್ವಲೆಂಟ್ ಯಾವುದು ಅಂದರೆ ಇ ಫೈ ಕ್ಯಾಪ್ಗೆ ಕಾಸ್ ಫೈ ಇಂಟು ಐ ಪ್ಲಸ್ ಸೈನ್ ಫೈ ಇಂಟು ಜೆ. ಇ ಫೈ ಕ್ಯಾಪ್ ಅಂದರೆ ಇದು, ಅರ್ಥ ಆಗ್ತಿದೆಯಲ್ವಾ. ಸಾರಿ, ಈ ರೋ ಕ್ಯಾಪ್ ಅಂದರೆ ಇ ಫೈ ಕ್ಯಾಪ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಮೈನಸ್ ಸೈನ್ ಫೈ ಇಂಟು ಐ ಪ್ಲಸ್ ಕಾಸ್ ಫೈ ಇಂಟು ಜೆ. ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಇ ಝೆಡ್ ಕ್ಯಾಪ್ ಅಂದರೆ ಕೆ ಕ್ಯಾಪ್ ಅಷ್ಟೇ. ಇದು ಬಂದು ಈ ರೋ ಕ್ಯಾಪು ಇ ಫೈ ಕ್ಯಾಪು ಇ ಝೆಡ್ ಕ್ಯಾಪ್. ಈಗೇನು ಮಾಡಬೇಕು, ಈಗ ಎಫ್ ವೆಕ್ಟರ್ ಗೊತ್ತು, ಅರ್ಥ ಆಗ್ತಿದೆಯಲ್ವಾ. ಮತ್ತು
ಇ ರೋ ಕ್ಯಾಪ್ ಇ ಫೈ ಕ್ಯಾಪ್ ಇ ಝೆಡ್ ಕ್ಯಾಪ್ ಗೊತ್ತು. ಅಂದರೆ ನಾವು ಎಫ್ ರೋನ ಫೈಂಡ್ ಮಾಡ್ಕೋಬೇಕು, ಎಫ್ ಐನ ಫೈಂಡ್ ಮಾಡಬೇಕು, ಎಫ್ ಝೆಡ್ನ ಫೈಂಡ್ ಮಾಡಬೇಕು. ಇದು ಅಳಿಸ್ಬಿಡ್ತೀನಿ ನೋಡಿ. ದೇರ್ ಫೋರ್ ಇಲ್ಲಿ ಎಫ್ ರೋ ಅಂದರೆ ಏನು, ಎಫ್ ವೆಕ್ಟರ್ ಡಾಟ್ ಇ ರೋ ಕ್ಯಾಪ್. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ ನೋಡಿ, ನೋಡಿ ಎಫ್ ವೆಕ್ಟರ್ ಅಂದರೆ ಇದೆ ಅಲ್ವಾ, ಡಾಟ್ ಪ್ರಾಡಕ್ಟ್ ಅಂದರೆ ಇದು ಮತ್ತು ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿ. ಇಲ್ಲಿ ಐ ಕೋಫಿಷಿಯಂಟ್ ಏನು, 2 ರೋ ಕಾಸ್ ಫೈ ಇಂಟು ಇದ್ರದ್ದು ಐ ಕೋಫಿಷಿಯಂಟ್ ಏನು, ಕಾಸ್ ಫೈ ಪ್ಲಸ್ ನೋಡಿ. ಆಮೇಲೆ ಎಫ್ ವೆಕ್ಟರ್ದು ಜೆ ಕೋಫಿಷಿಯಂಟ್ ಏನು, 3 ರೋ ಸೈನ್ ಫೈ, ಇದ್ರದ್ದು ಜೆ ಕೋಫಿಷಿಯಂಟ್ ಏನು, ಸೈನ್ ಫೈ. 3 ರೋ ಸೈನ್ ಫೈ ಇಂಟು ಸೈನ್ ಫೈ. ಆಮೇಲೆ ಎಫ್ ವೆಕ್ಟರ್ದು ಕೆ ಕೋಫಿಷಿಯಂಟ್ ಏನು, ಮೈನಸ್ ಝೆಡ್, ಇದ್ರದ್ದು ಕೆ ಕೋಫಿಷಿಯಂಟ್ ಇಲ್ಲ ಅಂದರೆ 0. ಮೈನಸ್ ಝೆಡ್ ಇಂಟು 0 0. ಅದಕ್ಕೇನು ಬರೆಯೋದು ಬೇಕಾಗಿಲ್ಲ. ಎಫ್ ರೋ ಏನಾಗುತ್ತೆ, ಎಫ್ ರೋ ಈಸ್ ಈಕ್ವಲ್ ಟು 2 ರೋ ಕಾಸ್ ಸ್ಕ್ವೇರ್ ಫೈ, 2 ರೋ ಕಾಸ್ ಸ್ಕ್ವೇರ್ ಫೈ ಪ್ಲಸ್ 3 ರೋ ಸೈನ್ ಸ್ಕ್ವೇರ್ ಫೈ ಆಗುತ್ತೆ. ಇದು ಎಫ್ ರೋ ಆಯಿತು. ನೆಕ್ಸ್ಟು ಎಫ್ ಫೈ. ಈಗ ಎಫ್ ಐ ಅಂದ್ರೇನು, ಎಫ್ ವೆಕ್ಟರ್ ಡಾಟ್ ಇ ಫೈ ಕ್ಯಾಪ್, ಇದಕ್ಕೂ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನೋವು ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಐ ಅಂದ್ರೇನು, ಇದು ಎಫ್ ವೆಕ್ಟರ್ ಡಾಟ್ ಎಫ್ ಐ ಅಂದರೆ ಎಫ್ ವೆಕ್ಟರ್ ಡಾಟ್ ಇ ಫೈ ಕ್ಯಾಪ್. ಈಗ ನೋಡಿ, ಎಫ್ ವೆಕ್ಟರಲ್ಲಿ ಐ ಕೋಫಿಷಿಯಂಟ್ ಏನು, 2 ರೋ ಕಾಸ್ ಫೈ, ಇಲ್ಲಿ ಐ ಕೋಫಿಷಿಯಂಟ್ ಏನು, ಮೈನಸ್ ಸೈನ್ ಫೈ. 2 ರೋ ಕಾಸ್ ಫೈ ಇಂಟು ಮೈನಸ್ ಸೈನ್ ಫೈ ಪ್ಲಸ್ ಎಫ್ ವೆಕ್ಟರಲ್ಲಿ ಜೆ ಕೋಫಿಷಿಯಂಟ್ ಏನು, 3 ರೋ ಸೈನ್ ಫೈ, ಇಲ್ಲಿ ಜೆ ಕೋಫಿಷಿಯಂಟ್ ಏನು, ಕಾಸ್ ಫೈ. 3 ರೋ ಸೈನ್ ಫೈ ಇಂಟು ಕಾಸ್ ಫೈ. ಆಮೇಲೆ ಎಫ್ ವೆಕ್ಟರಲ್ಲಿ ಕೆ ಕೋಫಿಷಿಯಂಟ್ ಏನು, ಮೈನಸ್ ಝೆಡ್, ಇಲ್ಲಿ ಕೆ ಕೋಫಿಷಿಯಂಟ್ 0 ಕೆ ಇದ್ದಂಗೆ, ಮೈನಸ್ ಝೆಡ್ ಇಂಟು 0 ಅಂದರೆ 0, ಬರೆಯೋದು ಬೇಕಾಗಿಲ್ಲ. ಎಫ್ ಐ ಏನಾಯ್ತು ಈಗ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ರೋ ಕಾಸ್ ಫೈ ಸೈನ್ ಫೈ ಅಂತ ಬರಿಬೋದು, ಅಥವಾ ಸೈನ್ ಫೈ ಬರೆದು ಆಮೇಲೆ ಕಾಸ್ ಫೈ ಬೇಕಾದರೂ ಬರ್ಕೋಬೋದು, ಪ್ಲಸ್ 3 ರೋ ಸೈನ್ ಫೈ ಕಾಸ್ ಫೈ. ಈಗ ನೋಡಿ, ಇಲ್ಲಿ ಮೈನಸ್ 2 ರೋ ಸೈನ್ ಫೈ ಕಾಸ್ ಫೈ ಇದೆ, 3 ರೋ ಸೈನ್ ಫೈ ಕಾಸ್ ಫೈ ಇದೆ, ನೀವು ರೋ ಕಾಸ್ ಫೈ ಸೈನ್ ಫೈ ಅಂತ ಬರಿಬೋದು, ಅಥವಾ ರೋ ಸೈನ್ ಫೈ 1 ರೋ ಸೈನ್ ಫೈ ಕಾಸ್ ಫೈ. ಇದು ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಎಫ್ ರೋ ಆಯಿತು, ಎಫ್ ಐ ಆಯಿತು. ನೆಕ್ಸ್ಟು ಎಫ್ ಝೆಡ್ನ ಫೈಂಡ್ ಮಾಡೋದು ಯಾವ ಥರ, ಎಫ್ ಝೆಡ್ ಈಸ್ ಈಕ್ವಲ್ ಟು ನೋಡಿ, ಎಫ್ ವೆಕ್ಟರ್ ಡಾಟ್ ಇ ಝೆಡ್ ಕ್ಯಾಪ್. ನೋಡಿ, ಐ ಕೋಫಿಷಿಯಂಟ್ ಏನು, 2 ರೋ ಕಾಸ್ ಫೈ, ಇಲ್ಲಿ ಐ ಕೋಫಿಷಿಯಂಟ್ ಇಲ್ಲ, 0 ಐ ಇದ್ದಂಗೆ, ಇಂಟು 0, ಅದು ಐ ಕೋಫಿಷಿಯಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, 0 ಆಗಿಬಿಡುತ್ತೆ. 3 ರೋ ಸೈನ್ ಫೈ ಇಂಟು 0, ಬರೀ ಕೆ ಕೋಫಿಷಿಯಂಟು ಮೈನಸ್ ಝೆಡ್ ಇಂಟು 1, 0 ಇರೋದನ್ನ ಬರೆಯೋಕ್ಕೆ ಹೋಗ್ಬಿಡಿ ಅಷ್ಟೇ. ಮೈನಸ್ ಝೆಡ್ ಇಂಟು 1 ಅಂದರೆ ಎಫ್ ಝೆಡ್ ಏನು, ಮೈನಸ್ ಝೆಡ್. ನಾವು ಈಕ್ವೇಷನ್ 1 ಬಿಕಮ್ಸ್ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು, ಇಲ್ಲೇನು ಬರುತ್ತೆ, 2 ರೋ ಕಾಸ್ ಫೈ ಇಂಟು ಐ ಅಂದ್ರೇನು, ಸಾರಿ ಈಗ ಇದು ಎಫ್ ರೋ ಎಫ್ ಐ ಎಫ್ ಝೆಡ್ನ ಎಲ್ಲಿ ಈಕ್ವೇಷನ್ 1ಗೆ, ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು ನೋಡಿ, ಎಫ್ ವೆಕ್ಟರ್ ಇಂಟು ಎಫ್ ರೋ ಅಂದ್ರೇನು, 2 ರೋ ಕಾಸ್ ಸ್ಕ್ವೇರ್ ಫೈ ಪ್ಲಸ್ 3 ರೋ ಸೈನ್ ಸ್ಕ್ವೇರ್ ಫೈ ಇಂಟು ಈ ರೋ ಕ್ಯಾಪ್. ನೆಕ್ಸ್ಟು ಪ್ಲಸ್ ಎಫ್ ಐ ಅಂದ್ರೇನು, ರೋ ಸೈನ್ ಫೈ ಕಾಸ್ ಫೈ ಇಂಟು ಇ ಫೈ ಕ್ಯಾಪ್ ಪ್ಲಸ್ ಎಫ್ ಝೆಡ್ ಅಂದ್ರೇನು, ಮೈನಸ್ ಝೆಡ್ ಇ ಝೆಡ್ ಕ್ಯಾಪ್. ಇದೇ ಫೈನಲ್ ಆನ್ಸರು. ಈಗ ನೋಡಿ, ಇದು ಎಫ್ ವೆಕ್ಟರ್ ಆಯಿತು, ಅರ್ಥ ಆಯ್ತಲ್ವಾ? ಇಷ್ಟೇ ಆನ್ಸರು. ಇದು ಬೇಕಿದ್ರೆ ಮೈನಸ್ ಝೆಡ್ ಕ್ಯಾಪ್ ಅಂತ ಬರಿಬೋದು ಲಾಸ್ಟಲ್ಲಿ. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಎಕ್ಸ್ಪ್ರೆಸ್ ದ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು 2xi ಪ್ಲಸ್ 3yj ಮೈನಸ್ zk ಇನ್ ಸಿಲಿಂಡ್ರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ಅಂದರೆ ಫಸ್ಟ್ ವೆಕ್ಟರ್ ಎಫ್ ಬರ್ಕೊಳ್ಳಿ. 2xi ಪ್ಲಸ್ 3yj ಮೈನಸ್ zk ಇನ್ ಸಿಲಿಂಡ್ರಿಕಲ್ ಪೋಲಾರ್ ಸಿಸ್ಟಮ್. ಎಕ್ಸ್ ಅಂದ್ರೇನು, ರೋ ಕಾಸ್ ಫೈ, ವೈ ಅಂದರೆ ರೋ ಸೈನ್ ಫೈ, ಝೆಡ್ ಅಂದರೆ ಝೆಡ್.
ನೋಡಿ ಕ್ವಶನ್ ಕೊಡ್ತಾರಲ್ಲ, ನಿಮ್ಗೆ ಏನು ಮೇನ್ ಇಂಪಾರ್ಟೆಂಟ್ ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ ಇದು ಮತ್ತು ಇದೆರಡು ಜ್ಞಾಪಕ ಇಟ್ಕೊಂಡ್ರೆ ಎಕ್ಸ್ ವೈ ಝೆಡ್ಡು ಈಕ್ವಲೆಂಟಿಗೆ ಯಾವುದು ರೋ ಮತ್ತು ಫೈ ಝೆಡ್ಡಲ್ಲಿ ಗೊತ್ತಾಗ್ತಿದೆಯಲ್ವಾ. ಮತ್ತು ಈ ರೋ ಕ್ಯಾಬ್ಗೆ ಯಾವುದು ಈಕ್ವಲೆಂಟು, ಈ ಫೈ ಕ್ಯಾಬ್ಗೆ ಈ ಝೆಡ್ ಕ್ಯಾಬ್ಗೆ ಯಾವುದು ಈಕ್ವಲೆಂಟು, ಇಷ್ಟು ಗೊತ್ತಿರಬೇಕು. ಇದು ಮತ್ತು ಇದು ಮೇನು, ಅರ್ಥ ಆಗ್ತಿದೆಯಲ್ವಾ. ಇದೆರಡು ಗೊತ್ತಿದ್ದರೆ ನೀವು ಆರಾಮಾಗಿ ಏನೇ ಇರಲಿ, ಎಕ್ಸ್ ವೈ ಝೆಡ್ ಇರಲಿ, ಎಕ್ಸ್ ಸ್ಕ್ವೇರ್ ಇರಲಿ, ಝೆಡ್ ಸ್ಕ್ವೇರ್ ಇರಲಿ, ಎಲ್ಲನೂ ಮಾಡ್ಕೋಬೋದು. ಫಸ್ಟ್ ಏನು ಮಾಡಿ, ಇನ್ ಸಿಲಿಂಡ್ರಿಕಲ್ ಪೋಲಾರ್ ಸಿಸ್ಟಮ್ ಎಕ್ಸ್ ಅಂದ್ರೇನು ರೋ ಕಾಸ್ ಫೈ, ವೈ ಅಂದರೆ ರೋ ಸೈನ್ ಫೈ, ಝೆಡ್ ಅಂದರೆ ಝೆಡ್. ಎಫ್ ಎಟ್ ಆರ್ ಇಸ್ಕೊಂಡು 2 ಎಕ್ಸ್ ಅಂದ್ರೇನು ರೋ ಕಾಸ್ ಫೈ ಐ ಪ್ಲಸ್ ವೈ ಅಂದರೆ 3 ರೋ ಸೈನ್ ಫೈ ಜೆ ಮೈನಸ್ ಝೆಡ್ ಕೆ. ಇಲ್ಲಿ ಲೆಟ್ ಎಫ್ ಎಟ್ ಆರ್ ಅಂದರೆ ಎಫ್ ರೋ ಇ ರೋ ಕ್ಯಾಪ್ ಅಂತ ಬರ್ಕೋಬೇಕು, ಎಫ್ ಐ ಇ ಫೈ ಕ್ಯಾಪ್ ಪ್ಲಸ್ ಎಫ್ ಝೆಡ್ ಇ ಝೆಡ್ ಕ್ಯಾಪ್, ವೇರ್ ಎಫ್ ರೋ ಅಂದರೆ ಈ ಫಾರ್ಮುಲಾ ವೆಕ್ಟರ್ ಎಫ್ ಡಾಟ್ ಇ ರೋ ಕ್ಯಾಪ್, ಎಫ್ ಐ ಅಂದರೆ ವೆಕ್ಟರ್ ಎಫ್ ಡಾಟ್ ಇ ಫೈ ಕ್ಯಾಪ್, ಎಫ್ ಝೆಡ್ ಅಂದರೆ ವೆಕ್ಟರ್ ಎಫ್ ಡಾಟ್ ಇ ಝೆಡ್ ಕ್ಯಾಪ್. ವಿ ಹ್ಯಾವ್ ಇ ರೋ ಕ್ಯಾಪ್ ಅಂದರೆ ಇದು ಗೊತ್ತಿರಬೇಕು, ಕಾಸ್ ಫೈ ಐ ಪ್ಲಸ್ ಸೈನ್ ಫೈ ಜೆ. ಇ ಫೈ ಕ್ಯಾಪ್ ಅಂದರೆ ಮೈನಸ್ ಸೈನ್ ಫೈ ಐ ಪ್ಲಸ್ ಕಾಸ್ ಫೈ ಜೆ. ಇ ಝೆಡ್ ಕ್ಯಾಪ್ ಅಂದರೆ ಬರೀ ಕೆ. ನಾವು ಎಫ್ ರೋ ಅಂದರೆ ಇದೇನಾಗುತ್ತೆ, ಎಫ್ ರೋ ಅಂದ್ರೇನು ನೋಡಿ, ಇ ರೋ ಕ್ಯಾಪ್, ಇ ಫೈ ಕ್ಯಾಪ್, ಇ ಝೆಡ್ ಕ್ಯಾಪ್, ಎಫ್ ಎಟ್ ಆರ್ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಫಸ್ಟು ಇದು ಮತ್ತು ಇದು ಡಾಟ್ ಪ್ರಾಡಕ್ಟ್ ಮಾಡಿ, ಅರ್ಥ ಆಗ್ತಿದೆಯಲ್ವಾ. ನೀವು ಎಫ್ ರೋ ಬರ್ಕೋಬೇಕು, ಸಾರಿ ಇದು ಮತ್ತು ಇದು ಡಾಟ್ ಪ್ರಾಡಕ್ಟ್ ಮಾಡಿ ಎಫ್ ರೋ ಬರೀಬೇಕು. ಎಫ್ ರೋ ಯಾವ ಥರ ಬರುತ್ತೆ, ಎಫ್ ರೋ. ಆಮೇಲೆ ಈ ವೆಕ್ಟಾರ್ ಮತ್ತು ಇದು ವೆಕ್ಟಾರ್ನ ಡಾಟ್ ಪ್ರಾಡಕ್ಟ್ ಮಾಡಿ ಎಫ್ ಫೈ ಅಂತ ಬರ್ಕೋಬೇಕು. ಆಮೇಲೆ ಈ ವೆಕ್ಟರ್ನ ಡಾಟ್ ಪ್ರಾಡಕ್ಟ್ ಮಾಡಿ ಎಫ್ ಝೆಡ್ ಅಂತ ಬರ್ಕೋಬೇಕು. ಈ ಎಫ್ ರೋ ಎಫ್ ಐ ಝೆಡ್ನ ಇಲ್ಲಿ ಅಪ್ಲೈ ಮಾಡಿ ಎಫ್ ಎಟ್ ಆರ್ಗೆ ಬರೆದುಬಿಡ್ಬೇಕಷ್ಟೇ. ಆವಾಗಲೇ ಎಫ್ ಎಟ್ ಆರ್ ಇನ್ ಟರ್ಮ್ಸ್ ಆಫ್ ಸಿಲಿಂಡ್ರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ಆಗುತ್ತೆ, ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ, ಇದು ಡಾಟ್ ಪ್ರಾಡಕ್ಟ್ ಮಾಡಿದಾಗ 2 ರೋ ಕಾಸ್ ಫೈ ಇಂಟು ಕಾಸ್ ಫೈ, 3 ರೋ ಸೈನ್ ಫೈ ಇಂಟು ಸೈನ್ ಫೈ, ಕೆ ಇಲ್ಲ ಅದಕ್ಕೆ 0. ನೆಕ್ಸ್ಟು ಇದು ಮತ್ತು ಇದು ಡಾಟ್ ಪ್ರಾಡಕ್ಟ್ ಮಾಡಿದಾಗ 2 ರೋ ಕಾಸ್ ಫೈ ಇಂಟು ಮೈನಸ್ ಸೈನ್ ಫೈ, 3 ರೋ ಸೈನ್ ಫೈ ಇಂಟು ಕಾಸ್ ಫೈ. ಆಮೇಲೆ ಇದು ಡಾಟ್ ಪ್ರಾಡಕ್ಟ್ ಮಾಡಿದಾಗ ಇದು ವೈ ಇಲ್ಲ ಜೆ ಇಲ್ಲ ಬಿಟ್ಬಿಡಿ, ಮಲ್ಟಿಪ್ಲೈ ಮಾಡೋಕ್ಕೋಗಿ ಕೆ ಮೈನಸ್ ಝೆಡ್ ಇಂಟು 1 ಮಾಡಿದ್ರೆ ಎಫ್ ರೋ ಎಫ್ ಐ ಎಫ್ ಝೆಡ್ ಸಿಗುತ್ತೆ. ಈ ವ್ಯಾಲ್ಯೂಸ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಈ ಎಫ್ ಎಟ್ ಆರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಆನ್ಸರ್ ಮುಗೀತು. ಗೊತ್ತಾಗ್ತಿದೆಯಲ್ವಾ. ನೋಡಿ ಎಕ್ಸಾಮಲ್ಲಿ ಏನು ಬರೀಬೇಕಂದ್ರೆ, ಕ್ವಶನ್ ಕೇಳಿದ್ರೆ ಇದೆಲ್ಲ ಬೇಡ, ಇಷ್ಟು ಬರೀರಿ ನೀಟಾಗಿ, ಅರ್ಥ ಆಗ್ತಿದೆಯಲ್ವಾ. ಈ ಸ್ಟಾರ್ ಎಲ್ಲ ಹಾಕಕ್ಕೆ ಹೋಗಬೇಡಿ, ಅರ್ಥ ಆಗ್ತಿದೆಯಲ್ಲ, ಇದೆಲ್ಲ ಹಾಕಕ್ಕೆ ಹೋಗಬೇಡಿ, ಇಷ್ಟು ನೀಟಾಗಿ ಆನ್ಸರ್ ಬರೀರಿ, ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.